ವೈಖರಿ ಬಗ್ಗೆ ಮಾತನಾಡಿದ್ರೆ ಹೇಗೆ, ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಎತ್ತಿದ್ರೆ ಹೇಗೆ, ತಮ್ಮ ಸಚಿವರ ಬಗ್ಗೆನೇ ಅಸಮಾಧಾನ ಹೊಂದಿದ್ರೆ ಹೇಗೆ ಉತ್ತಮ ಆಡಳಿತ ಕೊಡೋದಕ್ಕೆ ಸಾಧ್ಯ ಅನ್ನೋದು ಬಹುತೇಕರ ಪ್ರಶ್ನೆ. ಸೊ ಶಾಸಕರು ಗಪ್ಚುಪ್ ಆಗುವಂತೆ ಖಡಕ್ ವಾರ್ನಿಂಗ್ ಕೊಡಲಿದ್ದಾರಂತೆ ವರಿಷ್ಠರು. ಮುಂದಿನ ವಾರ ರಾಜ್ಯಕ್ಕೆ ಉಸ್ತುವಾರಿ ಸುರ್ಜೇವಾಲಾ ಅವರು ಭೇಟಿ ಕೊಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಶಾಸಕರು ಸಚಿವರಿಗೆ ಮೋಸ್ಟ್ಲಿ ವಾರ್ನಿಂಗ್ ಕೊಡೋ ಸಾಧ್ಯತೆ. ಗ್ಯಾರಂಟಿಗಳು ನಮ್ಮ ಟ್ರೆಂಡ್, ಅದ್ರ ಬಗ್ಗೆ ಮಾತನಾಡಲೇಬೇಡಿ. ಸಮಸ್ಯೆ ಇದ್ರೆ ಬಂದು ನಮ್ಮ ಬಳಿ ಹೇಳ್ಕೊಳ್ಬೇಕು, ಚರ್ಚೆ ಮಾಡಬೇಕು. ಬಹಿರಂಗ ಹೇಳಿಕೆ ಕೊಡೋರ್ಗೆ ವಾರ್ನ್ ಕೊಡ್ತಾರಂತೆ ಸುರ್ಜೇವಾಲಾ. ಮುಂದಿನ ವಾರ ರಾಜ್ಯಕ್ಕೆ ಬಂದಾಗ ಶಾಸಕರ ಜೊತೆ ಮಾತನಾಡೋಣ ಅಂತ ಸಿಎಂ ಅವರು ಭೇಟಿಯಾದಾಗ್ಲೂ ಕೂಡ ಈ ವಿಚಾರಗಳನ್ನ ಹೇಳಿದ್ದಾರೆ ಸುರ್ಜೇವಾಲಾ. ಸಚಿವರು ಕೂಡ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು, ಸಚಿವರನ್ನ ಕರೆದು ಎಚ್ಚರಿಕೆ ಕೊಡಿ ಅಂತ ಸುರ್ಜೇವಾಲಾ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಸೂಚನೆ ಕೊಟ್ಟಿದ್ದಾರೆ. ಲಕ್ಷ್ಮಣ ರೇಖೆ ಅದನ್ನ ದಾಟಿದ್ರೆ ಕ್ರಮ ಕೈಗೊಳ್ಳಬೇಕು, ಆ ರೀತಿ ಎಚ್ಚರಿಕೆಯನ್ನ ಕೊಡಿ ಸಚಿವರಿಗೂ ಮತ್ತು ಶಾಸಕರಿಗೆ ಅನ್ನುವಂತ ಸಂದೇಶವನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಸಿಎಂ ಸಿದ್ದರಾಮಯ್ಯನವರು ರಾಜ್ಯಕ್ಕೆ ಬಂದ ಬಳಿಕ ಏನಾದ್ರೂ ಸಾಲು ಸಾಲು ಸಭೆಗಳನ್ನ ಮಾಡೋ ಮೂಲಕ ಶಾಸಕರು ಸಚಿವರಿಗೆ ಅಟ್ಲೀಸ್ಟ್ ಏನಾದ್ರೂ ವಾರ್ನಿಂಗ್ ಕೊಡ್ತಾರಾ? ನಿಮ್ಗೆಲ್ಲ ನೆನಪಿರಬಹುದು, ಈ ಹಿಂದೆ ಈ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾತನಾಡಿದಾಗ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಬೊಕ್ಕಸ ಖಾಲಿ ಆಗ್ತಾ ಇದೆ, ರಾಜ್ಯದ ಅಭಿವೃದ್ಧಿಗಳು ಸಾಧ್ಯ ಆಗ್ತಾ ಇಲ್ಲ, ಕ್ಷೇತ್ರಕ್ಕೆ ಅನುದಾನಗಳು ಪೂರೈಕೆ ಆಗ್ತಾ ಇಲ್ಲ, ಕ್ಷೇತ್ರದ ಅಭಿವೃದ್ಧಿಗಳಾಗ್ತಾ ಇಲ್ಲ ಅನ್ನುವಂಥ ಆರೋಪಗಳು ಈ ಹಿಂದೆನೂ ಕೇಳೋದಕ್ಕೆ ಸಿಕ್ಕಿತ್ತು. ಆಗ ಸ್ವತಃ ಎಐ